ಜಗತ್ತಲ್ಲಿ ಏನೇ ನಡೆದ್ರೂ ಅದನ್ನು ಸಮಥಿಂಗ್ ಸ್ಪೆಷಲ್ ಆಗಿ ಹೇಳೋದೇ ನಮ್ಮ ತಲೆಹರಟೆ ಕಾಯಕ. ಸೊ ಇವಾಗ ರಾಜ್ಯದಲ್ಲಿ ಬರಗಾಲ ಬಂದಿರೋದನ್ನ ಹರಿಕತೆ ಸ್ಟೈಲಲ್ಲಿ ಹೇಳಿದಾನೆ. ಸುಮ್ಮನೆ ಕೇಳ್ರಿ. ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಐ ಲೈಕ್ ಇಟ್. ದೇಶಾಧಿಪತಿಯಾಗಿ ಭೂಷಣಗಳಿಡುವಡೆ, ಸಾಸಿರ ಬಲಯರ ನೆರೆಯುವಡೆ, ಹಸಿದರ್ಗೆ ಬೇಸರಿಯ ದಿಕ್ಕು ಸರ್ವಜ್ಞ. ಇಂಥ ಬರಗಾಲದಲ್ಲಿ ಇಂಥ ಸರ್ವಜ್ಞನ ವಚನ ಹೇಳ್ದೆ ಬೇರೆ ಇನ್ನೇನು ಹೇಳ್ಬೇಕು ನೋಡೋಣ. ಹೇಳೋಕಂತ ನಿನಗೆ ವೈಕಂತ ಅರ್ಥ ಆಗ್ಲಿಲ್ವಾ? ನಿನಗೆ ಅರ್ಥ ಆಗ್ಲಿಲ್ವಾ? ಕೇಳಿಲ್ಲ. ಈ ವಚನದ ಅರ್ಥ ಏನು ಅಂತ ಹೇಳ್ತೀನಿ, ಜಸ್ಟ್ ಲಿಸನ್ ಮಾಡಿ ಯಾರ್. ಓಕೆ, ನಿನ್ನ ಮನಸ್ಸಿನಲ್ಲಿ ಮಹಾರಾಜ ಆಗ್ಬೇಕು ಅಂತ ಆಶಯ ಇದ್ರೆ ಮೊದಲು ಇಂಥ ಬರಗಾಲದಲ್ಲಿ ಹಸಿದು ಬಂದ ಬಡವರಿಗೆ ತುತ್ತು ಅನ್ನ ಹಾಕುವಂತ ಈ ವಚನದ ಅರ್ಥ ಕಾಂತ, ಈ ವಚನದ ಮಹಾ ಅರ್ಥ. ಓಕೆ, ಇವಾಗ ಸದ್ಯಕ್ಕೆ ನನ್ನ ಪಂಚಿಂಗ್ ಡೈಲಾಗ್ನ ಬಿಟ್ಟಾಕೋಕಂತ ಬಿಟ್ಟಾಕೋ ಬಾಯಿಲೆ. ಆಫ್ಟರ್ ಎ ಲಾಂಗ್ ಗ್ಯಾಪ್ ನಮ್ಮ ಹರಿಕತೆ ಹೇಳೋ ಹರಿದಾಸರು ಈ ಭೀಕರ ಬರಗಾಲದ ಬಗ್ಗೆ ಅದೇನೋ ಹರಿಕತೆ ಹೇಳಿದಾರಂತೆ. ನಡಿಕಾಂತ ನಮ್ಮ ಸಾರೋಟ್ ಹತ್ಕೊಂಡೋಗಿ ಅದೇನ್ ಹೇಳ್ತಾರೆ ಅಂತ ಜಸ್ಟ್ ಒಂದ್ ರೌಂಡ್ ಕೇಳ್ಕೊಂಡ್ ಬರೋಣ. ನಡಿಕಾಂತ ನಡಿ, ಹತ್ತು ಸಾರೋಟ್ ಬೇಗ. ಓಂ ಬರಗಾಲಾಯ ನಮಃ, ಓಂ ಬರಗಾಲಾಯ ನಮಃ. ಮೆರವಪುರದೊಳಗೆ ಬರಗಾಲದ ರಾಜ್ಯದ ಈ ಕರ್ನಾಟಕದ ಗೋಳನ ಹೇಳುವೆ ಕೇಳಿ. ಒಂದಾನೊಂದು ಕಾಲದಲ್ಲಿ ಈ ನಮ್ಮ ನಾಡಿನಲ್ಲಿ ಎಲ್ಲವೂ ಸರಿಯಾಗಿಯೇ ಇತ್ತು, ಎಲ್ಲವೂ ಸುಭಿಕ್ಷವಾಗಿಯೇ ಇತ್ತು ಬಂಧುಗಳೇ. ಸಮಯಕ್ಕೆ ತಕ್ಕ ಮಳೆಯಾಗಿ ಕೈಗೆ ಬೆಳೆ ಬಂದು ಎಲ್ಲರ ಬಾಯಿ ಮೊಸರಾಗ್ತಾ ಇತ್ತು, ಸ್ವೀಟ್ ಮೊಸರಾಗ್ತಾ ಇತ್ತು ನನ್ನ ಬಂಧುಗಳೇ. ಆದರೆ ಅದ್ಯಾಕೋ ಗೊತ್ತಿಲ್ಲ, ಅದು ಯಾರ ಶಾಪವೋ, ಅದು ಯಾರು ಮಾಡಿದ ಪಾಪವೋ ಏನೋ ಸುಮಾರು 71 ವರ್ಷಗಳ ನಂತರ ಭೀಕರ ಬರಗಾಲ ಬಂದಿದೆ ನಮ್ಮ ನಾಡಿಗೆ. ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ, ನಮ್ಮನ್ನೇ ನಂಬಿದ ಮೂಕ ಪ್ರಾಣಿ ಜಾನುವಾರುಗಳಿಗೆ ತಿನ್ನೋದಕ್ಕೆ ಆಹಾರ ಇಲ್ಲ ಬಂಧುಗಳೇ, ತಿನ್ನಲಿಕ್ಕೆ ಆಹಾರ ಇಲ್ಲ. ಇಂಥ ಸಮಯದಲ್ಲಿ ನಮ್ಮನ್ನ ಉದ್ಧಾರ ಮಾಡ್ತೀವಿ ಅಂತ ಪ್ರಮಾಣ ವಚನ ಮಾಡಿ ಸೌಧದಲ್ಲಿ ಕೂತಿರೋ ಮಹಾಶಯರಿಗೆ, ಅಯ್ಯ ಸ್ವಾಮಿ, ರಾಜ್ಯಕ್ಕೆ ಇಂಥ ಬರಗಾಲ ಬಂದು ಜನರೆಲ್ಲ ತತ್ತರಿಸ್ತಾ ಇದ್ದಾರೆ, ಅದಕ್ಕೆ ತಾವೇನ್ ಮಾಡ್ತೀರಯ್ಯ ಅಂತ ಕೇಳಿದ್ರೆ ಅದಕ್ಕೆ ಫ್ಲವರ್ ಪಾರ್ಟಿ ಅವರು ಹೇಳ್ತಾರೆ, ನೋಡಿ ಸ್ವಾಮಿ, ನಮ್ಮ ಕುರ್ಚಿ ಕಿತ್ತಾಟವಿನ್ನೂ ಶಮನಗೊಂಡಿಲ್ಲ, ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಅದಕ್ಕಾಗಿ ನಾವು ಸದ್ಯಕ್ಕೆ ಇಂಥ ಭೀಕರ ಬರಗಾಲದಲ್ಲಿ ಜನರ ಕಣ್ಣೀರ ಒರೆಸುವಂತ ನಾಟಕ ಮಾಡ್ತಿದ್ದೀವಿ ಹೊರತು ಅದನ್ನ ಬಿಟ್ರೆ ಯಾರಿಗೂ ಏನು ಮಾಡೋಕ್ಕಾಗ್ತಿಲ್ಲ ಸ್ವಾಮಿ ಅಂತಾರಲ್ಲ. ಅದರಲ್ಲೂ ಈ ನಿಮ್ಮ ಕುರ್ಚಿ ಕಿತ್ತಾಟ ಈ ಶತಮಾನದಲ್ಲೇ ಮುಗಿಯಲ್ಲ, ನಿಮಗೆ 7 ಜನ್ಮವು ಸಾಕಾಗಲ್ಲ ಥೂ ಅಂತ ಹೇಳಿ ಹಾಗೆ ಮುಂದೆ ಹೋಗಿ ಕೈಪಾರ್ಟಿಯವರನ್ನ ಮೀಟ್ ಮಾಡಿ, ಸ್ವಾಮಿ ನೀವೇನಾದ್ರೂ ಮಾಡೋಕ್ಕಾಗತ್ಯೇ, ನಮ್ಮ ಜನರು ನೀರಿಗೋಸ್ಕರ ಬಾಯಿ ಬಿಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ಅಯ್ಯೋ ದಾಸಪ್ಪ, ನಾವೇನ್ ಮಾಡೋಣ ಹೇಳಪ್ಪ, ವಿಧಾನಸೌಧದಲ್ಲಿ ಕೂತು ಬರೀ ವಿರೋಧ ಮಾಡೋದಷ್ಟೇ ನಮ್ಮ ಕೆಲಸ, ಅದನ್ನ ಮಾತ್ರ ನಾವೀಗ ನಿಯತ್ತಾಗಿ ಮಾಡ್ತಾ ಇದ್ದೀವಿ ಅಂತ ಕಡ್ಡಿ ಮುರಿದಂಗೆ ಹೇಳ್ತಾರೆ ನನ್ನ ಬಂಧುಗಳೇ. ಕುಮ್ಸ್ ಪಾರ್ಟಿಯವರೇ, ನೀವಾದ್ರೂ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಜಸ್ಟ್ ನೀವೇ ನಿಮ್ ಕಿವಿಯಾರ ಒಂದ್ಸರಿ ಕೇಳಿಸ್ಕೊಂಡು ಬಿಡಿ. ಮುಖ್ಯಮಂತ್ರಿಗಳು ಏನೋ ಒಂದು ಸಮಯವನ್ನು ನಿಗದಿ ಮಾಡ್ತಾರೆ, ಆ ಒಂದು ನಿಯೋಗದಲ್ಲಿ ನಮ್ಮ ಪಕ್ಷವು ಭಾಗವಹಿಸ್ತೀವಿ ಅನ್ನೋದನ್ನ ಹೇಳಿಕ್ ಬಯಸ್ತೀವಿ. ಅಕ್ಕಟ ಕೇಳಿದಿರಾ ಅವರು ಹೇಳಿದ ಮಾತನ್ನ ಬಂಧುಗಳೇ. ಈ ಬರದ ಬಗ್ಗೆ ಇವರಂತೂ ಏನು ಮಾಡಲ್ಲ, ಎಲ್ಲದಕ್ಕೂ ಮೊರೆ ಹೋಗಬೇಕಾದದ್ದು ನಮ್ಮ ಮನೆ ದೇವರುಗಳನ್ನ ಅಂತ ಹೇಳುತ್ತಾ ಇಂದಿನ ಬರದ ಕಥಾನಕವನ್ನ ಶೋಚನೀಯವಾಗಿ ಮುಗಿಸ್ತಾ ಇದ್ದೀನಿ ನನ್ನ ಬಂಧುಗಳೇ. ಓಕೆ, ಕೇಳದ್ಯಾಕಂತ ಹರಿಕತೆ ಹೇಳೋ ನಮ್ಮ ಹಾಲಗೆ ಹರಿದಾಸರು ಹೆಂಗೆ ಹೇಳಿದ್ರು ಅಂತ. ಓಕೆ, ಬರದಲ್ಲಿ ಬರಗಾಡ್ಕೊಂತಿರೋ ನಮ್ಮ ಪೀಪಲ್ ಪಾಪ ನೀರಿಗೋಸ್ಕರ ಊಟಕ್ಕೋಸ್ಕರ ಬಾಯಿ ಬಿಟ್ಕೊಂಡು ಕೊಂತಿದ್ದಾರೆ. ಬಟ್ ಈ ಪೊಲಿಟಿಷಿಯನ್ಸ್ ಗಂಜಿ ಹಾಕಿ ಲಾಂಡ್ರಿಲಿ ಗರಿಗರಿಯಾಗಿ ಇಸ್ತ್ರಿ ಮಾಡಿರೋ ವೈಟ್ ನ ಹಾಕೊಂಡು ಕಾರ್ನಲ್ಲಿ ಕುಡಿದ್ ನೀರು ಹಳ್ಳಾಡ್ದಂಗೆ ಕೂತ್ಕೊಂಡು ಜುಮ್ ಅಂತ ಹೋಗ್ತಾರಲ್ಲ, AC ಆನ್ ಮಾಡ್ಕೊಂಡು, ಐ ಡೋಂಟ್ ಲೈಕ್ ಇಟ್ ಬಿಟ್ಟು ಹಾಕೋಕಂತ ಈ ಗೋಳು ಯಾವಾಗ್ಲೂ ಇದ್ದದ್ದೆ.
ನಡೆಯುವಾಗ ನಮಗೆ ಟೈಮ್ ಆಯ್ತಾ. ಇದೇ ನನ್ನ ಗ್ರೀನ್ ಬಿಟ್ ಕಾರ್ ಹತ್ಕೊಂಡೋಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಶಾಂಭವಿ ಹೋಟೆಲ್ನಲ್ಲಿ ಅವಲಕ್ಕಿ ಬಾತ್ ತಿನ್ಕೊಂಬರೋಣ. ನಡಿ ಕಾಂತ ನಡೆ, ಹತ್ತು ಬೇಗ ಗಾಡೆ. ಅಬ್ಬಾ, ಇಡೀ ರಾಜ್ಯದಲ್ಲಿ ಬರ ಬಂದು ಏನೇನಾಗಿದೆ ಅಂತ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಹೇಳಿದ ಅಲ್ವಾ? ಓಕೆ, ಇವಾಗ ಮತ್ತೊಂದು ಪುಟ್ಟ ಬ್ರೇಕ್ ತಗೊಳ್ಳಿ. ಬ್ರೇಕ್ನ ನಂತರ ಫೈನಲಿ ಎಡ್ಡಿ ಬಗ್ಗೆ ಒಂದು ಫೀಲಿಂಗ್ ಸಾಂಗ್ ಹೇಳ್ತಾನೆ, ಕೇಳಿ ಎಂಜಾಯ್ ಮಾಡೋರಂತೆ.